ದೇಸಿ ಹಸುವಿನ ಬೆಣ್ಣೆ ಈ ತರ ಇರುತ್ತೆ. ಇನ್ನೊಂದು ಒಂದು 5 ನಿಮಿಷ ಬಿಟ್ರೆ ಇದು ಸ್ವಲ್ಪ ಗಟ್ಟಿ ಆಗುತ್ತೆ. ಇದನ್ನ ನಾವು ಕಾಯಿಸುವಂಥದ್ದು. ಹೆಪ್ಪಾಕಿ ಮೊಸರನ್ನ ಕಡೆದು ಅದರಲ್ಲಿ ಬೆಣ್ಣೆ ತೆಗೆದು ಆ ಬೆಣ್ಣೆಯನ್ನ ಈ ಫಿಲ್ ಮಾಡಿ ಗ್ಯಾಸ್ ಅಲ್ಲಿ ಮೆಲ್ಟ್ ಮಾಡಿ ಅದು ಲೋ ಫ್ಲೇಮ್ ಅಲ್ಲಿ ಮೆಲ್ಟ್ ಮಾಡೋದ್ರಿಂದ ಅದು ಟೇಸ್ಟ್ ಜಾಸ್ತಿ ಆಗುತ್ತೆ. ಲಾಸ್ಟ್ ಅಲ್ಲಿ ವೀಳ್ಯದೆಲೆ ಹಾಕಿದೀವಿ. ವೀಳ್ಯದೆಲೆ ಬಿಟ್ಟು ಬೇರೆ ಏನು ಹಾಕಲ್ಲ ನಾವು. ಫಸ್ಟ್ ಫಿಲ್ಟ್ರೇಷನ್ ಅಲ್ಲಿ ಬಟ್ಟೆಯಲ್ಲಿ ಮಾಡಿದ್ವಿ, ಸೆಕೆಂಡ್ ಫಿಲ್ಟ್ರೇಷನ್ ಇಲ್ಲಿ ಮಾಡ್ತಾ ಇದೀವಿ. ಸೆಕೆಂಡ್ ಅಂಡ್ ಫೈನಲ್, ಇದು ಫೈನಲ್ ಫಿಲ್ಟ್ರೇಷನ್ ಆಗಿರುತ್ತೆ. ಈ ತರ ಇಲ್ಲಿ ಫಿಲ್ಟರ್ ಆಗಿರೋ ತುಪ್ಪವನ್ನ ಬಾಟ್ಲ್ ಅಲ್ಲಿ ಫಿಲ್ ಮಾಡುವಂಥದ್ದು. ಇದನ್ನ ಒಂದು ರೂಮ್ ಟೆಂಪರೇಚರ್ ಅಲ್ಲಿ 3 to 4 days ಇಡ್ತೀವಿ. ಇಟ್ಟ ಮೇಲೆ ಈ ತರ ಗ್ರಾನ್ಯುಲ್ಸ್ ಆಗುತ್ತೆ. ಸರ್ ನಮಸ್ತೆ ಸರ್. ಅದೇ ನಾವು ಮೊದಲೆಲ್ಲ ತೋರಿಸಿದೀವಿ. ಈಗ 1 year ಆಯ್ತು ನಾವು ಇಲ್ಲಿ ವಿದ್ಯಾರಣ್ಯಪುರದಲ್ಲಿ ಫ್ಯಾಕ್ಟ್ರಿ ಔಟ್ಲೆಟ್ ಅನ್ನ ಶುರು ಮಾಡಿ. ಮೊದಲೆಲ್ಲ ಮಾಡ್ತಾ ಇದ್ದಿದ್ದು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಕಮದೂರು ವಿಲೇಜ್ ಅಲ್ಲಿ. ಸೊ ಅಲ್ಲಿ ಏನಾಗ್ತಿತ್ತು ಅಂದ್ರೆ ನಾವು ಲೋಕಲ್ ಅಲ್ಲೆಲ್ಲ ಬೆಣ್ಣೆ ಪರ್ಚೇಸ್ ಮಾಡಿ ಮೆಲ್ಟ್ ಮಾಡಿ ಅದನ್ನ ತುಪ್ಪ ಮಾಡಿದ ಮೇಲೆ ಬೆಂಗಳೂರಿಗೆ ತಂದು ಸೇಲ್ ಮಾಡ್ತಾ ಇದ್ವಿ. ಅದ ನಂತರದಲ್ಲಿ ಏನಾಯ್ತು, ಟ್ರಾನ್ಸ್ಪೋರ್ಟ್ ಹೆವಿ ಅನ್ಸಕ್ ಶುರುವಾಯ್ತು. ಹಾಗಾಗಿ ನಾವು ಅಲ್ಲಿಂದ ಬೆಣ್ಣೆ ಎಲ್ಲ ಕಲೆಕ್ಟ್ ಮಾಡ್ತೀವಿ. ಮಲೆನಾಡು ಭಾಗದ ಬೆಣ್ಣೆನೆಯ ದೇಸಿ ಹಸು ಬೆಣ್ಣೆನೇ ಇರುತ್ತೆ. ಕಲೆಕ್ಟ್ ಮಾಡಿ ಇಲ್ಲಿ ತಂದು ಅದನ್ನ ಮೆಲ್ಟ್ ಮಾಡ್ತಾ ಇದ್ವಿ. ಮೆಲ್ಟ್ ಮಾಡಿ ಇಲ್ಲಿಂದ ಎಲ್ಲಾ ಕಡೆಗೂ ಡಿಸ್ಟ್ರಿಬ್ಯೂಟ್ ಮಾಡೋಂಥದ್ದು. ಡಿಸ್ಟ್ರಿಬ್ಯೂಟ್ ಅಂದ್ರೆ ಹೇಗೆ ಅಂದ್ರೆ ಆನ್ಲೈನ್ ಅಲ್ಲಿ ಕೂಡ ಕಸ್ಟಮರ್ ಬುಕ್ ಮಾಡ್ಬೋದು. ಆನ್ಲೈನ್ ಅಲ್ಲಿ ಬುಕ್ ಮಾಡಿದವಾಗ 3 to 4 ವರ್ಕಿಂಗ್ ಡೇಸ್ ಅಲ್ಲಿ ಅವ್ರ ಮನೆಗೆ ತಲುಪುವಂತ ವ್ಯವಸ್ಥೆನ ಮಾಡಿದೀವಿ. ಹಾಫ್ ಲೀಟರ್ ಅವ್ರು ಏನಾರು ಬುಕ್ ಮಾಡಿದ್ರು ಅಂದ್ರೆ ಯಾವುದೇ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ. ಇಲ್ಲಿ ನಾವು ಔಟ್ಲೆಟ್ ಮಾಡಿದ ಉದ್ದೇಶ ಇನ್ನೂ ಒಂದಿದೆ. ಲೋಕಲ್ ಜನಗಳು ಯಾರಾದ್ರೂ ಲೈವ್ ಆಗಿ ನಾವು ಹೇಗ್ ಮಾಡ್ತೀವಿ, ಹೇಗೆಲ್ಲ ಹೈಜೀನ್ ಅನ್ನ ಮೇಂಟೈನ್ ಮಾಡಿದೀವಿ ಅಂತ ನೋಡ್ಬೇಕು ಅಂತ ಇದ್ರೆ ಅವರು ಖಂಡಿತವಾಗ್ಲೂ ಬರ್ಬೋದು. ಬಂದು ನಮ್ಮನ್ನ ಮಾತಾಡಿಸಿ ನೋಡಿ ಹೋಗ್ಬೋದು. ಎಲ್ರಿಗೂ ಬರೋಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ನಾವು ಪಿನ್ ಟು ಪಿನ್ ವಿಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡುವಂಥದ್ದು. ಹೆಪ್ಪಾಕಿ ಮೊಸರನ್ನ ಕಡೆದು ಅದರಲ್ಲಿ ಬೆಣ್ಣೆ ತೆಗೆದು ಆ ಬೆಣ್ಣೆಯನ್ನ ಈ ಫಿಲ್ ಮಾಡಿ ಲೋ ಫ್ಲೇಮ್ ಅಲ್ಲಿ, ಆಮೇಲೆ ಬೆಂಕಿನೇ ಯೂಸ್ ಮಾಡೋಂಥದ್ದು, ಗ್ಯಾಸ್ನೇ ನೀವು ನೋಡ್ತಾ ಇದ್ವಿ. ರೊಟೇಟ್ ಆಗೋದಿಕ್ಕೆ ಮಾತ್ರ ನಾವು ಕರೆಂಟ್ ಅನ್ನ ಯೂಸ್ ಮಾಡ್ತೀವಿ. ಬೇರೆ ಎಲ್ಲಾನು ಗ್ಯಾಸ್ ಅಲ್ಲೇ ನಾವು ಮೆಲ್ಟ್ ಮಾಡುವಂಥದ್ದು. ಗ್ಯಾಸ್ ಅಲ್ಲಿ ಮೆಲ್ಟ್ ಮಾಡಿ ಅದು ಲೋ ಫ್ಲೇಮ್ ಅಲ್ಲಿ ಮೆಲ್ಟ್ ಮಾಡೋದ್ರಿಂದ ಅದು ಟೇಸ್ಟ್ ಜಾಸ್ತಿ ಆಗುತ್ತೆ. ಲಾಸ್ಟ್ ಅಲ್ಲಿ ವೀಳ್ಯದೆಲೆ ಹಾಕಿದೀವಿ. ವೀಳ್ಯದೆಲೆ ಬಿಟ್ಟು ಬೇರೆ ಏನು ಹಾಕಲ್ಲ ನಾವು. ವೀಳ್ಯದೆಲೆ ಅವ್ರವ್ರ ಇಷ್ಟ, ಬಿಲ್ಪತ್ರೆ ಹಾಕ್ಬೋದು, ನುಗ್ಗೆ ಸೊಪ್ಪು ಹಾಕ್ತಾರೆ ಕೆಲವರು, ಆಮೇಲೆ ಟರ್ಮರಿಕ್ ಲೀವ್ಸ್ ಹಾಕ್ತಾರೆ, ಅವ್ರವ್ರ ಇಷ್ಟ. ಆದ್ರೆ ಒಂದು ತಪ್ಪು ಕೇಳಿ, ಇದನ್ನ ಮೆಲ್ಟ್ ಮಾಡ್ಬೇಕಾದ್ರೆ ನಾವು ವೀಳ್ಯದೆಲೆ ಹಾಕ್ಲಿ, ಬಿಲ್ಪತ್ರೆ ಹಾಕ್ಲಿ, ನುಗ್ಗೆ ಸೊಪ್ಪು ಹಾಕ್ಲಿ ಅಥವಾ ಅರಿಶಿನ ಎಲೆ ಹಾಕ್ಲಿ, ಯಾವುದನ್ನು ತನ್ನತನವನ್ನ ಬಿಡೋದಿಲ್ಲ ತುಪ್ಪ. ಅದನ್ನೆಲ್ಲ ಒಳಗೆ ಅರಿಸ್ಕೊಂಡು ತನ್ನತನವನ್ನ ಬಿಡದೇನೆ ನಮ್ಗೆ ಕೊಡುವಂತ ಒಂದು ಗುಣಲಕ್ಷಣ ಈ ತುಪ್ಪಕ್ಕಿದೆ. ಹಾಗಾಗಿ ಇದನ್ನೆಲ್ಲ ನಾವು ಆಡ್ ಮಾಡೋದಕ್ಕೆ ಸಾಧ್ಯ. ವೀಳ್ಯದೆಲೆ ಯಾಕೆ ಹಾಕ್ತಿವಿ ಅಂದ್ರೆ ನಮ್ಮ ಬಾಡಿಲಿ ಇರತಕ್ಕಂಥ ಟಾಕ್ಸಿನ್ಸ್ ಅನ್ನ ಕಿತ್ತಾಕೋ ಶಕ್ತಿ ವೀಳ್ಯದೆಲೆಗಿದೆ. ಹಾಗಾಗಿ ಈ ತುಪ್ಪಕ್ಕೆ ವೀಳ್ಯದೆಲೆ ಹಾಕಿ ಮೆಲ್ಟ್ ಮಾಡೋದ್ರಿಂದ ಅದ್ರ ಟೇಸ್ಟ್ ಕೂಡ ಹೆಚ್ಚುತ್ತೆ. ಅದ್ರ ನೆಕ್ಸ್ಟ್ ಪ್ರಾಸೆಸ್ ಏನಂದ್ರೆ ಬನ್ನಿ ಇಲ್ಲಿ ತೋರಿಸ್ತೀವಿ. ಇದು ಬಂದ್ಬಿಟ್ಟು ಫಿಲ್ಟ್ರೇಷನ್. ಫಸ್ಟ್ ಫಿಲ್ಟ್ರೇಷನ್ ಅಲ್ಲಿ ಬಟ್ಟೆಯಲ್ಲಿ ಮಾಡಿದ್ವಿ, ಸೆಕೆಂಡ್ ಫಿಲ್ಟ್ರೇಷನ್ ಇಲ್ಲಿ ಮಾಡ್ತಾ ಇದೀವಿ. ಸೆಕೆಂಡ್ ಅಂಡ್ ಫೈನಲ್, ಇದು ಫೈನಲ್ ಫಿಲ್ಟ್ರೇಷನ್ ಆಗಿರುತ್ತೆ. ಈ ತರ ಇಲ್ಲಿ ಫಿಲ್ಟರ್ ಆಗಿರೋ ತುಪ್ಪವನ್ನ ನೋಡಿ ಸರ್, ಇದು ಫೈನಲ್ ಆಗಿ ಇದು ನಾವು ಫಿಲ್ಟರ್ ಆಗಿ ರೆಡಿ ಆಗಿದೆ. ಇದನ್ನ ಬಾಟ್ಲ್ ಅಲ್ಲಿ ಫಿಲ್ ಮಾಡುವಂಥದ್ದು. ಇದನ್ನೀಗ ಬಿಸಿ ಬಿಸಿ ಫಿಲ್ ಮಾಡಿಟ್ಟಿದ್ದೀವಿ. ಇದನ್ನ ಒಂದು ರೂಮ್ ಟೆಂಪರೇಚರ್ ಅಲ್ಲಿ 3 to 4 days ಇಡ್ತೀವಿ. ಇಟ್ಟ ಮೇಲೆ ಈ ತರ ಗ್ರಾನ್ಯುಲ್ಸ್ ಆಗುತ್ತೆ. ಇದಾದ ನಂತರನೇ ನಾವು ಕಸ್ಟಮರಿಗೆ ಕೊಡೋದು. ಇವಾಗ ಇದ್ರಿಗೆ ಲೇಬಲಿಂಗ್ ಮಾಡ್ತೀವಿ ನೋಡಿ. ಈ ಟೈಪ್ ಹೆಬ್ಬೈಲ್ದೊಂದು ಸ್ಟಿಕ್ಕರ್ ಇದೆ. ಇದರ ಬಾಟ್ಲಿಂದ ಕ್ಯಾಪ್ಗೆ ಲಾಕ್ ಮಾಡ್ತೀವಿ. ಹಾಗೆ ಇದನ್ನ ಲೇಬಲ್ ಹಾಕುವಂಥದ್ದು. ತರ ಲೇಬಲ್ ಹಾಕಿ, ಲೇಬಲ್ ಆದ ನಂತರ ನಾವು ಅವರು ಆನ್ಲೈನ್ ಅಲ್ಲಾದ್ರೂ ಆರ್ಡರ್ ಮಾಡ್ಲಿ, ಡೈರೆಕ್ಟ್ ಆಗಾದ್ರೂ ಬರ್ಲಿ, ಕೆಲವು ಶಾಪ್ಗಳಿಗೆ ಕೊಟ್ಟಿರ್ತೀವಲ್ಲ ಅಲ್ಲಾಗ್ಲಿ ಇದರ ಲೇಬಲ್ ಇರುತ್ತೆ. ಯಾಕೆ ಇದನ್ನೆಲ್ಲ ತೋರಿಸ್ತಾ ಇದೀವಿ ಅಂದ್ರೆ ಹೆಬ್ಬೈಲ್ ತುಪ್ಪ ಅಂತ ಬೇರೆಯವರು ಅವ್ರ ತುಪ್ಪವನ್ನ ಮಾರೋಕೆ ಅವಕಾಶ ಇರಬಾರ್ದು ಅನ್ನೋ ಒಂದೇ ಕಾರಣದಿಂದ ನಮ್ದು ಈ ತರ ಬಾಟ್ಲಿಂದ ಕ್ಯಾಪ್ಗೆ ಲಾಕ್ ಮಾಡುವಂತದ್ದು ಒಂದು ಹೆಬ್ಬೈಲ್ ಸ್ಟಿಕ್ಕರ್ ಇರುತ್ತೆ. ಅದು ಹೆಬ್ಬೈಲ್ ರಿಜಿಸ್ಟರ್ಡ್ ಲೋಗೋ ವಿತ್ ಸ್ಟಿಕ್ಕರ್ ಇರುತ್ತೆ. ಸೊ ಇದನ್ನ ನೋಡಿ ನೀವು ತಗೊಂಡ್ರೆ ಖಂಡಿತವಾಗ್ಲೂ 100% ಒಳ್ಳೆ ತುಪ್ಪ ನಿಮ್ಮ ಮನೆ ಸೇರುತ್ತೆ. ನೋಡಿ, ಇದು ಬಿಸಿ ತುಪ್ಪ, ಫ್ರೆಶ್ ತುಪ್ಪ, ಇವತ್ತು ತಾನೇ ಮೆಲ್ಟ್ ಆಗಿರುವಂಥದ್ದು. ಸೊ ಇದು 3 to 4 days ಆಗಿರುವಂತ ತುಪ್ಪ. ನಂತರ ನಾವೇನ್ ಮಾಡ್ತೀವಿ, ಈ ತರ ಲೇಬಲಿಂಗ್ ಮಾಡ್ತೀವಿ. ಯಾಕೆ ನಾವು ಕ್ಯೂರಿಂಗ್ ಅನ್ನ ಮಾಡ್ತೀವಿ, ಇದನ್ನ ಕ್ಯೂರಿಂಗ್ ಅಂತ ಕರಿತೀವಿ. ಯಾಕೆ ಕ್ಯೂರಿಂಗ್ ಅನ್ನ ಮಾಡ್ತೀವಿ ಅಂದ್ರೆ ಇದು ಗ್ರಾನ್ಯುವಲ್ಸ್ ಆಗ್ಬೇಕು. ಕ್ಯೂರಿಂಗ್ ಮಾಡ್ದೇನೆ ನಾವು ಟ್ರಾನ್ಸ್ಪೋರ್ಟ್ ಮಾಡಿದವಾಗ
ಗ್ರ್ಯಾನ್ಯುವಲ್ಸ್ ಆಗಲ್ಲ, ಪೇಸ್ಟ್ ಟೈಪ್ ಆಗುತ್ತೆ, ತಿನ್ನೋದಕ್ಕೆ ಟೇಸ್ಟ್ ಇರಲ್ಲ. ಹಾಗಾಗಿ ನಾವೇನ್ ಮಾಡಿದೀವಿ ಅಂದ್ರೆ 3 to 4 ಡೇಸು ಅಥವಾ 4 to 5 ಡೇಸು ಡಿಪೆಂಡ್ ಅಪಾನ್ ಕ್ಲೈಮೇಟ್. ಸೊ ಅದಾದ ನಂತರ ನಾವು ಲೇಬಲ್ ಮಾಡಿ ಕಸ್ಟಮರ್ಗೆ ಕೊಡುವಂಥದ್ದು.